ಕರೆಂಟ್ ಉತ್ತಾರ ಮ್ಯಾಗ 25 ರೂಪಾಯಿ ಹಾಕ್ಯಾರ. ಗ್ಯಾರಂಟಿ ಏನು ಗ್ಯಾರಂಟಿ ಇದು? ಅದಕ್ಕೆ ದುರ್ದೈವ ಅಂದ್ರೆ BJP ಕೆಲವು ನಾಯಕರು ಕಾಂಗ್ರೆಸ್ಸಿನ ಜೊತೆಗೆ ಹೊಂದಾಣಿಕೆ ಆಗ್ಯಾರ. ನಾ ಹೇಳ್ದಲ್ಲ ಆಗಲೇ ಪೊಲೀಸ್ ಅಧಿಕಾರಿಗೆ ಬೈಲಾಕತ್ತೀರಿ, ಯಾರು ಕರಿ ಬಸವ ಬಿಳಿ ಬಸವ ನಮ್ಮ ಅಶೋಕ. ನಾ ಅವಾಗೇ ಎದ್ನೆ ತಿಳಿದು ಎಲ್ಲ ನಾಟಕ ಕಂಪ್ನಿ ಬಿಡು, ಅಲ್ಲಿ ಕೂತಾರಲ್ಲ ಸಿದ್ದರಾಮಯ್ಯ, DK ಶಿವಕುಮಾರ್, ಹೋಮ್ ಮಿನಿಸ್ಟರ್ 3 ಮಂದಿನ ಟಾರ್ಗೆಟ್ ಮಾಡಿ ಮಾತಾಡು. ನೀ ಆ ಪೊಲೀಸ್ ಅಧಿಕಾರಿ ಏನು ಮಾಡ್ತಾರೆ ತಂದೇನ? ಅವ್ರಿಗೆ ಆರ್ಡ್ರ್ ಮಾಡ್ಯಾರ ಪೊಲೀಸರದ್ದು ಎಂತಪ್ಪ? ನಾಟಕ ಕಂಪನಿ ಅಶೋಕ ಬಿಡು ಅಂದ್ಕೊಳ್ಳಿ, ನೀ ಎತ್ತಾಳಿಗೆ ಹೇಳಪ್ಪ, ಕೈ ಮುಗಿತೀನಿ, ನಮ್ಗೆ ಹಂಗೆ ತೊಂದರೆ ಮಾಡಬೇಡ. ತೊಂದರೆ ನಾ BJPನೇ ಹೊರಗೆ ಹಾಕಿರಲ್ಲ, ನಂದೇನು ಐತಿ ಮೇನ್ ಅವರು ಕ್ಯಾಸೆಟ್ ಇವ್ರ ಬಲ್ಲಿ ಅದಾವ, ಇವ್ರ ಕ್ಯಾಸೆಟ್ ಅವ್ರ ಬಲ್ಲಿ ಅದಾವ. ವಿಜಯೇಂದ್ರ ಅಂತೂ ಬಾಯಿನೇ ತೆಗಿದಿಲ್ಲ, ಯಾಕಂದ್ರೆ ಅವ್ರ ಅಪ್ಪಂದೇ ಪೋಕ್ಸೋ ಐತಿ. ಪ್ರಿಯಾಂಕಾ ಖರ್ಗೆ ವಿರುದ್ಧ ಮಾತಾಡೋ ತಾಕತ್ತೈತ್ರೆ ವಿಜಯೇಂದ್ರಗೆ. ಅವ ಹೇಳ್ತಾನೆ ಪ್ರಿಯಾಂಕಾ ಖರ್ಗೆ ಹುಷಾರ್, ನಿಮ್ಮ ಅಪ್ಪಂದು ಪೋಕ್ಸೋ ತೆಗಿತೀನಿ ಹುಷಾರ್. ಪಾಪ ಚಲವಾದಿ ನಾರಾಯಣ ಸಾಹೇಬ್ ಒಳ್ಳೆ ವಿರೋಧ ಪಕ್ಷ ಸಮರ್ಥವಾಗಿ ಹೋರಾಟ ಮಾಡ್ಲಕತ್ತಿದ್ದ ಒಬ್ಬ ದಲಿತ ಮುಖಂಡಾಗಿ. ಯಡಿಯೂರಪ್ಪ ಫೋನ್ ಮಾಡಿ ಹೇಳ್ತಾನೆ, ಏಯ್ ಖರ್ಗೆ ಅವ್ರ ಬಗ್ಗೆ ಮಾತಾಡಿದ್ರೆ ಹುಷಾರ್, ನೀನು ವಿರೋಧ ಪಕ್ಷ ತೆಗಿತೀನಿ ಅಂತಾನೆ. ಅಂದಾಗಿದ್ದು ಇದು ಹೊಂದಾಣಿಕೆ ತಿರೋ ಅಥವಾ ನೀವು ಏನೋ ನೀವು TV ಅವರು ಏನೋ ಹೊಡಿತಿರೋ? ಧೀಮಂತ ನಾಯಕ ಕರ್ನಾಟಕಕ್ಕೆ ವಿಜೇಂದ್ರ ಇಲ್ಲ, ಕರ್ನಾಟಕ ವಿಜೇಂದ್ರ ಇಲ್ಲಿಕಂದ್ರೆ BJP ಯಾವಾಗ ಏನು ನಿಮ್ಮದು BJP ಸೇರ್ಪಡೆ ಯಾವಾಗ? 2028ಕ್ಕೆ ರಾಜ್ಯದಲ್ಲಿ ನಾನೇ ಇರ್ತೇನೆ.